ಅವರು ಸರಿ ಅಂದಿದ್ದು ಶಿವಾನಿ ಬಗ್ಗೆ ಅಲ್ಲ ಅದ್ಕೆ, ನಂದಿನಿ ಬಗ್ಗೆ. ನಮ್ಮಮ್ಮ ಯಾರೋ ನಂದಿನಿ ಬಗ್ಗೆ ಯಾಕೆ ಮಾತಾಡ್ತಾಳೆ? ನಂದಿನಿ ಏನಾದ್ರೂ ಅವಳ ಅಣ್ಣನ್ ಮಗಳ ಇಲ್ಲ ಅವಳ ಮಗಳ? ನೀವು ದಮಯಂತಿಗೆ ಮಾತು ಕೊಟ್ಟಿರೋ ವಿಷಯ ನಮಗೆ ಗೊತ್ತಿಲ್ಲ ಅತ್ತೆ. ನಂದಿನಿ ಬಗ್ಗೆನೇ ಹೇಳ್ತಿದ್ದೀರೇನೋ ಅಂತ ಅನ್ಕೊಂಡ್ವಿ. ಅಷ್ಟಕ್ಕೂ ಶಿವಾನಿಗೆ ಮದುವೆ ಮಾಡೋ ಯೋಚನೆ ಇದೆ ಅಂತ ನಮಗೆ ಗೊತ್ತಿರಲಿಲ್ಲಮ್ಮ. ಅವಳಿನ ಚಿಕ್ಕವಳಲ್ವಾ, ಓದ್ತಾ ಇದ್ದಾಳಲ್ವಾ. ಅಖಿಲ್ಗೆ ನಂದಿನಿ ಎಷ್ಟೋ ಸೇವೆ ಮಾಡಿದಾಳೆ. ಅಖಿಲ್ ನಾರ್ಮಲ್ ಆಗಕ್ಕೆ ಒಂದ್ ಥರದಲ್ಲಿ ನಂದಿನೇನೆ ಕಾರಣ. ಅವಳಾದ್ರೆ ಅಖಿಲ್ನ ಚೆನ್ನಾಗಿ ನೋಡ್ಕೋತಾಳೆ ಅನ್ಕೊಂಡ್ವಿ. ನೀವು ಕೂಡ ಒಂದೆರಡು ಸಲ ನನ್ನ ಹತ್ರ ನಂದಿನಿ ಬಗ್ಗೆ ಒಳ್ಳೆ ಮಾತಾಡಿದ್ರಲ್ಲ ಅತ್ತೆ, ಅದಕ್ಕೆ ನಂದಿನಿನ ಅಖಿಲ್ಗೆ ಕೊಡ್ಬೇಕು ಅನ್ಕೊಂಡ್ವಿ. ನಿಮ್ ಪಾಡಿಗೆ ನೀವ್ ಅನ್ಕೊಂಡ್ರೆ ಸರಿಯಾಗಿ ಬಿಡುತ್ತ. ಅದಕ್ಕೆ ಮನೇಲಿ ದೊಡ್ಡೋರು ಅಂತ ಒಬ್ರಿದಾರಲ್ವಾ? ನಿಮ್ಮಮ್ಮನ ದೊಡ್ಡಸ್ತಿಕೆ ಅವ್ರಿಗೆ ಯಾಕೆ? ಅವ್ರ ನಿರ್ಧಾರನೇ ಅವ್ರಿಗೆ ಬೇಕು. ಅತ್ತೆ ನೀನ್ ಸುಮ್ಮನಿರು. ಅಮ್ಮ, ನೀವು ಶಿವಾನಿ ಬಗ್ಗೆ ಹೇಳ್ತಿದ್ರಂತ ಗೊತ್ತಿಲ್ಲದೆ ನಾವು ನಂದಿನಿ ಅಂತ ಅನ್ಕೊಂಡ್ವಿ. ಅವಳಿಗೆ ಮಾತು ಬೇರೆ ಕೊಟ್ಬಿಟ್ಟಿದೀವಮ್ಮ. ಅಮ್ಮ ನನಗ್ ಮಾತು ಕೊಟ್ಟಿದ್ದಾಳೆ ಅಣ್ಣ. ಸುಮ್ಮನಿರು ದಮಯಂತಿ. ಅಖಿಲ್ ಕೂಡ ನಂದಿನಿನ ಮದ್ವೆ ಆಗೋಕೆ ಒಪ್ಕೊಂಡಿದ್ದಾನೆ. ನನ್ ಮಗಳಿಗೂ ಕೂಡ ಅಖಿಲ್ ಅಂದ್ರೆ ಪಂಚಪ್ರಾಣ. ಮದ್ವೆ ಅಂತೇನಾದ್ರೂ ಆದ್ರೆ ಮಾವನ್ನೇ ಆಗೋದು ಅಂತ ಹಠ ಹಿಡ್ದಿದ್ದಾಳೆ. ಚಿಕ್ಕ ಹುಡುಗಿ, ಅವಳು ಚೆನ್ನಾಗಿ ಓದ್ಬೇಕು. ಈಗ್ಲೇ ಅವಳಿಗೆ ಯಾಕೆ ಮದ್ವೆ? ಮದ್ವೆ ಆದ್ಮೇಲೆ ಓದ್ತಾಳೆ. ನನ್ ತಮ್ಮ ಅವಳನ್ನು ಓದಿಸ್ತಾನೆ. ಅದಲ್ಲ ದಮಯಂತಿ, ಅಖಿಲ್ಗೆ ನಂದಿನಿ ತುಂಬಾನೇ ಸೇವೆ ಮಾಡಿದಾಳೆ. ಅಖಿಲ್ ಮೇಲೆ ಆಸೆ ಇಟ್ಕೊಂಡಿದ್ದಾಳೆ. ಈಗ ಇಲ್ಲ ಅಂದ್ರೆ ಹೇಗೆ? ನನ್ ಮಗಳು ಕೂಡ ಎಷ್ಟೋ ಆಸೆ ಇಟ್ಕೊಂಡಿದ್ದಾಳೆ. ಅವಳ ಬಾಯಿಗೆ ಮಣ್ಣು ಹಾಕ್ತೀರಾ ಏನೋ? ಶಿವಾನಿಗೆ ಯಾವುದೇ ರೀತಿ ಕೊರತೆ ಆಗದಿರಂಗೆ ನೋಡ್ಕೊಳ್ತಿದ್ದ ದಮಯಂತಿ. ನಾವು ಶಿವಾನಿಗೆ ಒಳ್ಳೆ ಸಂಬಂಧ ಕೂಡ ನೋಡಿ ಮದುವೆ ಮಾಡ್ತೀವಿ. ಬೇಕಾಗಿಲ್ಲ ಅಣ್ಣ. ನನ್ ಮಗಳು ಈ ಮನೆ ಸೊಸೆ ಆಗ್ಬೇಕು. ಅಖಿಲ್ ಹೆಂಡತಿ ಆಗ್ಬೇಕು. ಅಮ್ಮ ಮಾತ್ ಕೊಟ್ಟಿದ್ದಾಳೆ ಅಷ್ಟೇ. ಹಾಗೆ ಹಠ ಹಿಡಿದು ಮಾತಾಡಿದ್ರೆ ಹೇಗೆ ದಮಯಂತಿ? ಅವಳು ಈ ಮನೆ ಹೆಣ್ಮಗಳು ಕಣೋ, ಅವಳಿಗ ಹಕ್ಕಿದೆ. ಇದೆಲ್ಲ ಅಲ್ಲ ಅದ್ಕೆ. ನೀನ್ ಹೇಳು, ಯಾರನ್ನ ನೀನ್ ಸೊಸೆ ಮಾಡ್ಕೋಬೇಕು ಅಂತಿದ್ಯಾ? ಶಿವಾನಿನಾ, ನಂದಿನಿನಾ? ನನಗೇನ್ ಮಾಡ್ಬೇಕು ಅಂತ ಅರ್ಥ ಆಗ್ತಿಲ್ಲ. ನಾನು ಶಿವಾನಿ ಅಂತ ಅನ್ಕೊಂಡಿದ್ದೆ, ಅಭಿ ಅವರು ನಂದಿನಿ ಅಂತ ಅನ್ಕೊಂಡಿದ್ರು. ಅವ್ರಿಗೆ ಅವ್ರು ಮಾತು ಕೊಟ್ಟಿದ್ದಾರೆ. ನನಗೇನು ಗೊತ್ತಾಗ್ತಿಲ್ಲ. ನನ್ ಮಗಳೇ ಈ ಮನೆ ಸೊಸೆ ಆಗ್ಬೇಕಮ್ಮ, ಅಷ್ಟೇ. ಆಗ ನೀನ್ ನನಗ್ ಮಾಡಿರೋ ಅನ್ಯಾಯಕ್ಕೆ ಈಗ ನ್ಯಾಯ ಸಿಗುತ್ತೆ. ನಿನಗೇನು ಅನ್ಯಾಯ ಆಗಿದೆ ದಮಯಂತಿ? ಸ್ವಲ್ಪ ವರ್ಷ ಚಿಕ್ಕಮ್ಮನ ಮನೇಲಿದ್ದೆ ಅಷ್ಟೇ ತಾನೆ. ಚಿಕ್ಕಮ್ಮ ಏನು ಬೇರೆಯವಳಲ್ಲ. ಆದ್ರೆ ನಾನ್ ಈ ಮನೆಯಲ್ಲಿ ಬೇರೆಯೊಳಗೇ ಇದ್ದೀನಿ ಅಣ್ಣ. ಅದಕ್ಕೆ ನನ್ ಮಗಳು ಈ ಮನೆ ಸೊಸೆ ಆಗ್ಬೇಕು. ನಂದಿನಿ ಸೇವೆ ಮಾಡಿದ್ರಿಂದ ಅಖಿಲ್ ಹುಷಾರಾಗಿದ್ದು ದಮಯಂತಿ. ಆದ್ರೆ ಅದೇ ಕಾರಣಕ್ಕೆ ಅವಳಿಗೆ ಬಂದಿದ್ದ ಸಂಬಂಧ ತಪ್ಪೋಯ್ತು. ನಂದಿನಿ ಮೇಲೆ ಆರೋಪ ಬಂತು. ಅವಳಿಗೆ ಹೆಂಗ್ ಮದ್ವೆ ಆಗುತ್ತೆ? ಅದಕ್ಕೆ ನನ್ ಮಗಳಿಗೆ ಅನ್ಯಾಯ ಮಾಡ್ತೀರಾ? ಅವನಿಗೆ ನರ್ಸ್ ತರ ಸೇವೆ ಮಾಡಿದಾಳೆ ಹೊರತು ಅಖಿಲ್ಗೆ ಆಗೋ ಹೆಂಡತಿ ತರ ಏನ್ ಸೇವೆ ಮಾಡಿಲ್ವಲ್ಲ. ಒಂದ್ ನಿಮಿಷ ಸುಮ್ಮನಿರ್ತೀಯ ದಮಯಂತಿ. ನಾವ್ ಯಾರು ಅಲ್ಲ. ಈ ಸಮಸ್ಯೆನ ಬಗೆಹರಿಸಬೇಕಾಗಿರೋದು ಅಖಿಲ್. ಅಖಿಲ್, ನೀನ್ ಹೇಳಪ್ಪ, ಇವರಿಬ್ಬರಲ್ಲಿ ನೀನ್ ಯಾರನ್ನ ಮದ್ವೆ ಆಗ್ತೀಯಾ? ನಂದಿನಿನಾ, ಶಿವಾನಿನಾ? ಲೋ ತಮ್ಮಯ್ಯ, ನನ್ ಮಗಳನ್ನೇ ಮದ್ವೆ ಮಾಡ್ಕೋತೀನ ಅಂತ ಹೇಳೋ. ನೀನಂದ್ರೆ ಅವಳಿಗೆ ಹುಚ್ಚು ಕಣೋ. ನಿನ್ನನ್ ಮದ್ವೆ ಮಾಡ್ಕೊಳ್ಳಿಲ್ಲ ಅಂದ್ರೆ ಅವಳು ಬದುಕೋದಿಲ್ಲ. ಅವಳನ್ನೇ ಮದ್ವೆ ಮಾಡ್ಕೋತೀನಿ ಅಂತ ಹೇಳೋ. ಹೇಳು
ಅಖಿಲ್, ಏನ್ ಮಾಡ್ತಿದೀಯಾ? ನಿನ್ ಸೋದರ ಸೊಸೆನೆ ಮದ್ವೆ ಮಾಡ್ಕೋತೀನಿ ಅಂತ ಹೇಳು. ಸಾರಿ ಅಕ್ಕ, ನಂದಿನಿನ ಮದುವೆ ಮಾಡ್ಕೊ ಅಂತ ಮೊದಲೇ ಅಣ್ಣ ಅತ್ತಿಗೆ ಕೇಳಿದ್ರು. ನಾನು ಆಯಿತು ಅಂದೆ. ಈಗ ಇಲ್ಲ ಅನ್ನೋಕ್ಕಾಗಲ್ಲ. ಮೇಲಾಗಿ ನಂದಿನಿ ನನಗೆ ತುಂಬಾ ಸೇವೆ ಮಾಡಿದ್ದಾಳೆ. ನನ್ನಿಂದ ಸಂಬಂಧ ತಪ್ಪೋಗಿ ಅವಮಾನ ಅನುಭವಿಸಿದಾಳೆ. ನಾನು ಅವಳನ್ನ ಮಾಡ್ಕೊಳ್ಳೋದೇ ನ್ಯಾಯ. ನನ್ನ ಕ್ಷಮಿಸಕ್ಕ. ನಿನಗೂ ಸಾರಿನಮ್ಮ. ನೀನು ನನಗೆ ಮದುವೆ ಮಾಡ್ಕೊ ಅಂದೆ. ನಂದಿನಿನ ಮಾಡ್ಕೊ ಅಂತ ಅಣ್ಣ ಅತ್ತಿಗೆ ಹೇಳಿದ್ರು. ನನ್ನ ನಿರ್ಧಾರ ಹೇಳಿದ್ದೀನಿ. ಇನ್ನು ನಿನ್ನಿಷ್ಟ. ಯಾರನ್ನು ಮಾಡ್ಕೊ ಅಂತೀಯೋ ಅವ್ರನ್ನೇ ಮಾಡ್ಕೋತೀನಿ. ನಂಗೂ ನನ್ ಮಗಳಿಗೂ ಆಸೆ ಹುಡ್ಸಿ ಈಗ ಹಿಂಗ್ ಮಾಡ್ತೀರಾ? ನಮ್ಮ ಬಾಯಿ ಮೇಲೆ ಹೊಡಿತೀರಾ? ಹುಟ್ಟಿದಾಗ ನನ್ನೀಗ ನ್ಯಾಯ ಮಾಡಿದ್ರಿ, ಮದ್ವೆ ವಿಷಯ ಬಂದಿದ ತಕ್ಷಣ ನನ್ ಮಗಳಿಗೆ ಅನ್ಯಾಯ ಮಾಡ್ತಿದ್ದೀರಾ? ಎಲ್ಲ ಈ ವಸುವಿಂದಾನೆ. ನನಗ ಅಮ್ಮ ಕೊಟ್ಟಿದ್ ಮಾತನ್ನ ಇಲ್ಲ ಅಂತಂದು ಈ ನಂದಿನಿನ ಕರ್ಕೊಂಡ್ ಬಂದ್ ಕೂರ್ಸಿದಾಳೆ. ಅಖಿಲ್ ಮನಸ್ ಬದಲಾಯಿಸಿ ಅವಳು ಮಾತ್ ಕೇಳೋ ಹಾಗೆ ಮಾಡಿದಾಳೆ. ಎಲ್ಲ ಇವಳೇ ಮಾಡಿದ್ದು. ದಮಯಂತಿ, ಸುಮ್ಮನೆ ಹೊಸವ್ರ ಮೇಲೆ ಆರೋಪ ಮಾಡಕ್ ಹೋಗ್ಬೇಡ. ನಿನ್ನ ಶಿವಾನಿ ಬಗ್ಗೆ ನೀನು ನಮ್ಮ ಮೊದಲೇ ಹೇಳಿಲ್ಲ. ನಾವು ಮೊದಲಿಂದಾನು ನಂದಿನಿ ಅಂತಾನೆ ಅನ್ಕೊಂಡಿದ್ವಿ. ನೀವು ಕೂಡ ಆ ಮಾತನ್ನ ಮೊದಲು ನಿಮ್ಮಮ್ಮನ ಹತ್ರ ಹೇಳಿಲ್ವಲ್ಲೋ ಅಭಿ? ಹಠಾತ್ ಆಗಿ ನಂದಿನಿನ್ ಕರ್ಕೊಂಡ್ ಬಂದು ಕೂರ್ಸಿದ್ರಿ. ಎಲ್ರ ಮುಂದೆ ನಿಮ್ಮಮ್ಮನ್ ಮರ್ಯಾದೆಗೆ ಧಕ್ಕೆ ತಂದ್ರಿ. ಅಮ್ಮ, ಅಮ್ಮನ್ನ, ನನ್ನ ಮಗಳನ್ನ ಅವಮಾನ ಮಾಡಿದ್ರಿ. ನಮ್ ಜೀವನನ ಹಾಳು ಮಾಡಿದ್ರಿ. ಇಷ್ಟೆಲ್ಲ ಆದ್ಮೇಲೆ ನನ್ ಮಗಳನ್ನ ಯಾರ್ ಮದ್ವೆ ಮಾಡ್ಕೋತಾರೆ? ನಡಿಯೇ, ಈ ಮನೇಲಿ ನಮ್ಗ್ ಜಾಗನೇ ಇಲ್ಲ. ನಮ್ ಹಣೆಯಲ್ಲಿ ಸುಖ ಪಡ್ಬೇಕು ಅಂತ ಬರ್ದೇ ಇಲ್ಲ. ನಡಿ. ಪುರೋಹಿತ್ರೆ, ಅಮ್ಮ, ಇನ್ನು ಈ ನಿಶ್ಚಿತಾರ್ಥ ನಡೆಯಲ್ಲ. ನೀವಿನ್ ಹೊರಡ್ಬೋದು. ಸುಮ್ನೆ ನಿಮಗ್ ಟೈಮ್ ವೇಸ್ಟ್ ಆಯ್ತು. ಸರಿನಮ್ಮ. ಏನ್ರಮ್ಮ ನೀವೇನ್ ನೋಡ್ತಿದ್ದೀರಾ? ನಡೆಯಲ್ಲಮ್ಮ ನಿಶ್ಚಿತಾರ್ಥ. ಇನ್ನು ಹೊರಡಿ ಹೊರಡಿ ಹೊರಡಿ. ಇರಿ ಮೇಡಮ್, ಉರಿತಾ ಇದೆ. ಚೆಕ್ ಮಾಡ್ತಿದ್ದೀನಲ್ವಾ? ಕಣ್ಣು ಉರಿತಾ ಇದೆ. ಕಣ್ಣಿಗೆ ಬೆಂಕಿ ಹಾಕ್ದಂಗೆ ಆಗ್ತಿದೆ ಡಾಕ್ಟರ್. ಸೇಮಿ ಡಾಕ್ಟರ್. ಹೇಗಾಯ್ತು? ಆಕ್ಸಿಡೆಂಟ್ ಡಾಕ್ಟರ್. ಇವ್ರ ಕಣ್ಣೊಳಗೆ ಯಾವುದೋ ಒಂದು ಅಪಾಯಕಾರಿ ಲಿಕ್ವಿಡ್ ಗ್ಯಾಸ್ ಹೋಗಿದೆ. ನನ್ನ ಕಣ್ಣು ಹೋಗುತ್ತೆ ಡಾಕ್ಟರ್. ನಾನು ಕುರುಡಿಯಾಗಿ ಹೋಗ್ತೀನಾ? ಡೋಂಟ್ ವರಿ, ಆ ಥರ ಏನಾಗಲ್ಲ. ನಾನು ಕೆಲವು ಮೆಡಿಸಿನ್ಸ್ ಬರ್ದ್ಕೊಡ್ತೀನಿ. ಇದನ್ನು ತಂದ್ಕೊಡಿ. ಥ್ಯಾಂಕ್ ಯು ಡಾಕ್ಟರ್. ನನ್ಗೇನು ಆಗಲ್ಲ ಅಲ್ವಾ ಡಾಕ್ಟರ್? ನಥಿಂಗ್ ಟು ವರಿ, ಯು ವಿಲ್ ಬಿ ಫೈನ್. ನಿನ್ಗೇನ್ ಮಾಡಕ್ ಹೇಳ್ದೆ? ನೀನೇನ್ ಮಾಡ್ಕೊಂಬಂದೆ ಹಾರಿಕಾ? ಸಾರಿ ಮ್ಯಾಮ್, ಮಿಸ್ ಫೈರ್ ಆಯ್ತು. ಅಭಿಭಾವ ವಸು ಅಕ್ಕ ನನಗ್ ತಿರುಗೇಟ್ ಕೊಟ್ರು. ನೀನ್ ಹೆಂಗಿದ್ಯಾ ಅಂತ ಗೊತ್ತಾ? ನಿನ್ ಮುಖ ಒಂದ್ಸಲ ಹೋಗಿ ಕನ್ನಡಿಲ್ ನೋಡ್ಕೋ. ಇದು ನಾನೇನಾ ಮ್ಯಾಮ್? ಅದು ನೀನಲ್ಲ, ನಿನ್ ಫೇಲ್ಯೂರ್.
ಏನಾದ್ರೂ ಮಾಡಿದ್ರೆ ಕೇರ್ಫುಲ್ ಆಗಿ ಮಾಡ್ಬೇಕು. ಅಷ್ಟೇ ಬಿಟ್ರೆ ನಮ್ ಬುಡಕ್ಕೆ ತಂದ್ಕೋಬಾರ್ದು. ಈ ಪ್ಲಾನ್ಗೆ ಅಭಿಭವ ವಸು ಅಕ್ಕ ಎಂಟರ್ ಆಗ್ತಾರೆ ಅಂತ ಅನ್ಕೊಂಡಿಲ್ಲ ಮ್ಯಾಮ್. ಪ್ಲಾನ್ ಮಾಡಿದ್ದೆ ಅವ್ರ ಮೇಲೆ ಅಂದ್ಮೇಲೆ ಅವ್ರು ಎಕ್ಸ್ಪೆಕ್ಟ್ ಮಾಡಿರ್ತಾರಲ್ವಾ, ನೀನ್ ಅಟ್ಯಾಕ್ಗೆ ರೆಡಿ ಇರ್ಬೇಕು. ಸಾರಿ ಮ್ಯಾಮ್, ಬೆಟರ್ ಲಕ್ ನೆಕ್ಸ್ಟ್ ಟೈಮ್. ಹಾಗ ಅನ್ಕೊಳಕ್ ಚಾನ್ಸೇ ಇಲ್ಲ. ಅಲ್ಲಿ ಎಂಗೇಜ್ಮೆಂಟ್ ಆಲ್ರೆಡಿ ಆಗೋಗಿರುತ್ತೆ. ಹೌದಲ್ವಾ? ಎಲ್ಲ ನನ್ನಿಂದಲೇ. ಅಖಿಲ್ ಆ ಶಿವಾನಿಗೆ ರಿಂಗ್ ಹಾಕಿರ್ತಾನೆ, ಇಬ್ರು ಹಾರ ಬದಲಾಯಿಸ್ಕೊಂಡಿರ್ತಾರೆ. ನಾನು ತಪ್ಪು ಮಾಡ್ಬಿಟ್ಟೆ. ಈಗ ಫೀಲ್ ಮಾಡ್ಕೊಂಡು ಏನ್ ಲಾಭ? ನಾನು ಹೇಳಿದ್ದನ್ನ ಹೇಳ್ದಂಗೆ ಮಾಡಿದಿದ್ರೆ ಹೀಗಾಗ್ತಾನೆ ಇರ್ಲಿಲ್ಲ. ಹೇಳು ಆಂಟಿ, ಎಂಗೇಜ್ಮೆಂಟ್ ಆಯ್ತಾ? ಎಲ್ರೂ ಖುಷಿನಾ? ಏನೇ ಆಗೋದು, ನಿಶ್ಚಿತಾರ್ಥ ನಿಂತೋಯ್ತು. ಏನಂಟಿ ನೀನ್ ಹೇಳ್ತಿರೋದು? ಎಂಗೇಜ್ಮೆಂಟ್ ನಿಂತೋಯ್ತಾ? ಯಾಕೆ ಅಷ್ಟೊಂದು ಎಕ್ಸೈಟ್ ಆಗ್ತಿದ್ಯಾ? ಅಂದ್ರೆ ಪ್ಲಾನ್ ಫೇಲ್ ಆಯ್ತಲ್ಲ, ಎಂಗೇಜ್ಮೆಂಟ್ ಹೇಗೂ. ಪ್ಲಾನ್ ಫೇಲ್ ಆಯ್ತು ಅಂದ್ರೇನು? ಪ್ಲಾನ್ ಅಲ್ಲ ಆಂಟಿ, ಫೇಲ್. ಫೇಲ್ ಅಂದ್ರೆ ಏನೇ? ಏನೋ ಒಂದು ಬಿಡು, ಅಷ್ಟಕ್ಕೂ ಎಂಗೇಜ್ಮೆಂಟ್ ಹೇಗ್ ನಿಲ್ತು? ಇನ್ನೇನಿದೆ, ಶಿವಾನಿ ಮದ್ವೆ ಹೆಣ್ಣು ಅಂತ ನಿಮ್ಮ ಅತ್ತೆ ಅನ್ಕೊಂಡ್ಲು, ನಂದಿನಿ ಅಂತ ಅಭಿವಸು ಅನ್ಕೊಂಡ್ರು. ಜಗಳ ಆಯ್ತು, ನಿಶ್ಚಿತಾರ್ಥ ನಿಂತೋಯ್ತು. ಸರಿಯಾಗಾಯ್ತು ಆಂಟಿ, ಹಾಗೆ ಆಗ್ಬೇಕು. ನಿನಗೇಕೆ ಅಷ್ಟೊಂದು ಖುಷಿ? ಯಾರೋ ಬರ್ತಿದ್ದಾರೆ, ನಾನು ಆಮೇಲೆ ಫೋನ್ ಮಾಡ್ತೀನಿ. ನನ್ನ ಟೈಮ್ ಚೆನ್ನಾಗಿದೆ ಮ್ಯಾಮ್. ನನ್ನ ಪ್ಲಾನ್ ಫೇಲ್ ಆದ್ರೂ ಎಂಗೇಜ್ಮೆಂಟ್ ನಿಂತೋಯ್ತು. ಹಾಗಾದ್ರೆ ನೀನ್ ಲಕ್ಕಿ ಹಾರಿಕಾ. ಎಸ್ ಮ್ಯಾಮ್. ಅಲ್ಲಿ ಅಖಿಲ್ಗೋಸ್ಕರ ಇಬ್ರಿಬ್ರು ಪೈಪೋಟಿ ನಡೆಸ್ತಿದ್ದಾರೆ. ಆ ಜಗಳ ನಮ್ಗೆ ಪ್ಲಸ್ ಆಗತ್ತೆ. ಪೂರ್ತಿ ವಿವರ ತಿಳ್ಕೊಂಡು ನಾನು ಆಟ ಕಿಳಿತೀನಿ. ವಿಶ್ ಯು ಗುಡ್ ಲಕ್. ಶಿವಾನಿನ ಸೊಸೆ ಮಾಡ್ಕೋತೀವಿ ಅಂತ ಅತ್ತೆ ದಮಯಂತಿಗೆ ಯಾಕೆ ಮಾತು ಕೊಟ್ರು? ಅಷ್ಟಕ್ಕೂ ಅತ್ತೆ ಹತ್ರ ದಮಯಂತಿ ಅಂತ ಮಾತು ಯಾಕೆ ತಗೊಂಡ್ಲು? ಅದೇ ನನಗೂ ಅರ್ಥ ಆಗ್ತಾ ಇಲ್ಲ ಹೊಸವ್ರೆ. ಶಿವಾನಿ ಇನ್ನ ಚಿಕ್ಕ ಹುಡುಗಿ, ಓದ್ತಾ ಇರೋ ಹುಡುಗಿ ಅಂತ ಅನ್ಕೊಂಡಿದ್ದೇನೆ ಹೊರತು, ಆದರೆ ಅಮ್ಮ ಈ ಮನೆ ಹುಡುಗಿ ಅಂತಿದ್ರೆ ಅದು ಶಿವಾನಿನೇ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಆದ್ರೂ ಶಿವಾನಿ ಈಗಲೇ ಯಾಕೆ ಮದ್ವೆ ಅಭಿ? ಸುಮ್ನೆ ದಮಯಂತಿ ಹಠ ಮಾಡ್ತಾ ಇದ್ದಾಳೆ ಬಿಟ್ರೆ ಅವಳು ಬಯಸ್ತಿರೋದ್ರಲ್ಲಿ ಅರ್ಥನೇ ಇಲ್ಲ. ಮನೆಯವರು ಅಂತ ಅತ್ತೆ ಅಂದಾಗ ನಾವು ನಂದಿನಿ ಅನ್ಕೊಂಡ್ವಿ, ಅತ್ತೆ ನೋಡಿದ್ರೆ ಶಿವಾನಿ ಅನ್ಕೊಂಡಿದ್ರು. ಈಗೇನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಈ ಜಗಳ ಎಲ್ಲ ಯಾಕತ್ಗೆ? ಅಷ್ಟಕ್ಕೂ ನಾನು ಮದ್ವೆನೇ ಮಾಡ್ಕೊಳ್ಳಲ್ಲ, ಸೋಲೋ ಹಾಗೆ ಇದ್ಬಿಡ್ತೀನಿ. ಅಖಿಲ್, ಇಂಥ ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ಅಂಥ ಡಿಸಿಷನ್ ತೊಗೊಂಡ್ರೆ ಹೇಗೆ ಅಖಿಲ್? ನೀನು ಮದುವೆ ಮಾಡ್ಕೊಳ್ದೇ ಇದ್ರೆ ಅಮ್ಮಂಗೆ ತುಂಬ ನೋವಾಗುತ್ತೆ. ಯಾರನ್ನ ಮದುವೆ ಮಾಡ್ಕೊಳ್ಳಿ ಅಣ್ಣ? ನಂದಿನಿನ, ಶಿವಾನಿನ? ನನ್ನ ಕಣ್ಮುಂದೆನೆ ನೀವು ನಂದಿನಿಗೆ ಮಾತು ಕೊಟ್ಟಿದ್ದೀರಾ. ಅಮ್ಮ ನೋಡಿದ್ರೆ ಅಕ್ಕಂಗೆ ಮಾತು ಕೊಟ್ಟಿದ್ದಾರೆ. ನಾನು ಯಾರ ಕಡೆ ಇರಬೇಕು? ನಿನ್ ನೋವು ನಮ್ಗೆ ಅರ್ಥ ಆಗತ್ತೆ ಕಣೋ. ನೀನ್ ನಂದಿನಿನ ಮಾಡ್ಕೊಂಡ್ರೆ ಅಮ್ಮ ಬೇಜಾರು ಮಾಡ್ಕೋತಾರೆ, ಶಿವಾನಿನ ಮಾಡ್ಕೊಂಡ್ರೆ ನಂದಿನಿ ಫೀಲ್ ಆಗ್ತಾಳೆ. ಒಂದ್ ಕೆಲ್ಸ ಮಾಡು ಅಖಿಲ್, ನಂದಿನಿಗೆ ನಾನು ತಿಳಿ ಹೇಳ್ತೀನಿ, ನೀನು ಶಿವಾನಿನೇ ಮದ್ವೆ ಮಾಡ್ಕೋ. ಇದ್ಯಾಕೆ ಹಂಗೆ ಹೇಳ್ತಿದ್ಯಾ ಅಕ್ಕ? ನಂದಿನಿ ಅಖಿಲ್ಗೆ ತುಂಬಾ ಸೇವೆ ಮಾಡಿದಾಳೆ. ಪಾಪ ಅವಳು ಈ ಮನೇಲಿ ಇದ್ದಿದ್ದಕ್ಕೆ ಹುಡ್ಗನ್ ಕಡೆಯವರೆಂದ್ಲೂ ಮಾತು ಅನ್ನಿಸ್ಕೊಂಡ್ಲು. ಅಂತ ಹುಡುಗಿಗೆ ನಾವೇ ಆಸೆ ಹುಟ್ಟಿಸಿ ಇವಾಗ ಬೇಡ ಅಂದ್ರೆ ಅವಳ ಭವಿಷ್ಯ ಏನಾಗ್ಬೇಡ? ಹೌದು, ಅದಕ್ಕೆ ಅಖಿಲ್ ನಂದಿನ ಮದುವೆ ಮಾಡ್ಕೊಳ್ಳೋದೆ ನ್ಯಾಯ. ನಂದಿನಿಗೆ ನಾವು ಕೊಟ್ಟಿರೋ ಮಾತು ತಪ್ಪಿದ್ರೆ ಅವಳ ಮನಸ್ಸಿಗೆ ತುಂಬ ನೋವಾಗುತ್ತೆ. ಮತ್ತೆ ಅಮ್ಮ ದಮಯಂತಿ ಕೊಟ್ಟಿರೋ ಮಾತಿನ ಬಗ್ಗೆ ಏನ್ ಮಾಡೋಣ ಅಭಿ? ಅಮ್ಮನಿಗೆ ನಾವೇ ತಿಳಿಸಿ ಹೇಳಿದ್ರೆ ಆಯ್ತಣ್ಣ. ಅಖಿಲ್ಗೆ ನಂದಿನಿನ ಎಲ್ಲ ಥರದಲ್ಲೂ ಬೆಸ್ಟ್ ಅಂತ ಹೇಳೋಣ. ಆದ್ರೆ ದಮಯಂತಿ ಸುಮ್ಮನೆ ಇರಲ್ವಲ್ಲ ಅಭಿ, ಜಗಳ ಮಾಡ್ತಾಳೆ. ಮೊದಲು ಅತ್ತೆನ ಒಪ್ಸಿ ಆಮೇಲೆ ದಮಯಂತಿಗೆ ತಿಳಿ ಹೇಳೋಣ ಅಕ್ಕ.
ದಮಯಂತಿದ್ದು ಸವಾಲು ಬಿಟ್ರೆ ಪ್ರತ್ಯೇಕವಾಗಿ ಅಖಿಲ್ಗೆ ಶಿವಾನಿನ ಕೊಟ್ಟು ಮದ್ವೆ ಮಾಡ್ಬೇಕು ಅಂತಿಲ್ವಲ್ಲ? ಅಮ್ಮ ಒಪ್ಕೋತಾರ ಅಭಿ? ಇಲ್ಲಾಂದ್ರೆ? ಇಲ್ಲ ಅನ್ನಲ್ಲ ಅನ್ನೋ ನಂಬಿಕೆ ನನಗಿದೆ ಅಣ್ಣ. ಅಮ್ಮನಿಗೆ ನಂದಿನಿ ಮೇಲೆ ಕೋಪ ಏನಿಲ್ಲ, ಮೇಲಾಗಿ ಅಖಿಲ್ಗೆ ಸೇವೆ ಮಾಡಿದಳನ್ನೋ ಒಳ್ಳೆ ಭಾವನೆ ಕೂಡ ಇದೆ. ಶಿವಾನಿ ಕೆಟ್ಟೋಳು ಅಂತನೋ ಅಖಿಲ್ಗೆ ಜೋಡಿ ಅಲ್ಲ ಅಂತನೋ ಹೇಳಲ್ಲ. ಶಿವಾನಿ ಓದು ಪೂರ್ತಿ ಆದ್ಮೇಲೆ ಒಂದು ಒಳ್ಳೆ ಹುಡ್ಗನ್ ನೋಡಿ ನಾವೇ ಮದ್ವೆ ಮಾಡ್ತೀವಿ. ಈ ವಿಷಯನ ಹೇಳಿ ಅತ್ತೆನ ಒಪ್ಸೋಣ. ಇದೆಷ್ಟು ಈಸಿಯಾಗಿ ಸಾಲ್ವ್ ಆಗುತ್ತೆ ಅಂತ ನನಗನ್ನಿಸ್ತಿಲ್ಲ. ಅದಕ್ಕೆ ಅನಾವಶ್ಯಕವಾಗಿ ದಮಯಂತಿ ಅಕ್ಕ ನಿಮ್ಮ ಮೇಲೆ ದ್ವೇಷ ಬೆಳೆಸ್ಕೋತಾಳೆ. ಮನೆಯಲ್ಲಿ ದಿನ ಜಗಳ ಆಗುತ್ತೆ. ಹೌದು ಅಭಿ, ನಾವು ಹಾಗೆ ಮಾಡಿದ್ರೆ ದಮಯಂತಿ ಅಷ್ಟು ಸುಲಭವಾಗಿ ಬಿಟ್ಕೊಡಲ್ಲ. ಅದ್ರಲ್ಲೂ ವಸುನ ಟಾರ್ಗೆಟ್ ಮಾಡಿ ಹಾಗೆ ಸಾಧಿಸ್ತಾಳೆ. ಪರವಾಗಿಲ್ಲ ಅಕ್ಕ, ನನಗೇನಿದು ಹೊಸದಲ್ವಲ್ಲ. ಸ್ವಲ್ಪ ದಿನ ಆದ್ಮೇಲೆ ದಮಯಂತಿ ಅರ್ಥ ಮಾಡ್ಕೋತಾಳೆ. ಅಮ್ಮ ಅರ್ಥ ಮಾಡ್ಕೊಂಡ್ರೆ ಆಮೇಲೆ ಹೇಗಾದ್ರೂ ಮಾಡಿ ದಮಯಂತಿನ ತಡಿಬೋದು. ಶಿವಾನಿಗೆ ಹೇಳಿ ಅರ್ಥ ಮಾಡಿಸ್ಬೋದು. ಅಮ್ಮನಿಗೆ ನಾನು ಹೇಳ್ತೀನಣ್ಣ, ನೀವ್ಯಾರು ಹೊರೆಯಕ್ಕೆ ಹೋಗ್ಬಿಡಿ. ನಾನು ಹೇಳಿದ್ರೆ ಅಮ್ಮ ಕೇಳ್ತಾಳೆ, ಅರ್ಥ ಮಾಡ್ಕೊಳ್ತಾಳೆ. ನಂದಿನಿ ಅಂತಾನೆ ಫಿಕ್ಸ್ ಆಗಿ. ಯಾವ ಮಟ್ಟಕ್ಕಿಳಿದ್ರೋ ನೀವುಗಳೆಲ್ಲ? ನೀವೆಲ್ಲರೂ ಸೇರಿ ನಿಮ್ಮಮ್ಮನ ಮನ್ಸು ಬದಲಾಯಿಸಿ ದಮಯಂತಿ ಬಾಯಿಗೆ ಮಣ್ಣು ಹಾಕ್ಬೇಕು ಅಂತಿದ್ದೀರಾ? ಈಗಲೇ ಹೋಗಿ ದಮಯಂತಿಗೆ ಈ ವಿಷಯ ಎಲ್ಲ ಹೇಳ್ತೀನಿ. ದಮಯಂತಿಗಲ್ಲ, ಶಿವಾನಿಗೆ ಹೇಳಬೇಕು. ಅವಳ ಕಡೆಯಿಂದ ಇದನ್ನ ನಿಲ್ಲಿಸ್ತೀನಿ. ಏನೇ ಶಿವಾನಿ, ಬೇಜಾರ್ ಮಾಡ್ಕೊಂಡಿದ್ಯಾ? ಕಣ್ಣೀರ್ ಹಾಕ್ತಾ ಏನ್ ಮಾಡ್ತೀಯ ಹೇಳು? ನೀನು ನಿಮ್ಮ ಮಾವನ್ ಮದ್ವೆ ಮಾಡ್ಕೋಬೇಕು ಅಂತಿದ್ರೆ ಆ ನಂದಿನಿ ನಿನಗೆ ಎದುರಾಳಿಯಾಗಿ ಬಂದ್ಲು. ಬಂದ್ರೆ ಬರ್ಲಿ, ನಮ್ಮಮ್ಮಂಗ ಅಜ್ಜಿ ಮಾತು ಕೊಟ್ಟಿದಾರಲ್ವಾ? ಅಂದ್ರೆ ನಿಮ್ಮ ಅಜ್ಜಿ ಮಾತು ನಡೆಯುತ್ತೆ ಅಂತ ಅನ್ಕೊಂಡಿದ್ಯಾ? ಅಜ್ಜಿನೇ ತಾನೇ ಈ ಮನೆಗ್ ದೊಡ್ಡೋಳು. ಈ ಮನೆಗ್ ದೊಡ್ಡೋಳು ನಿಮ್ಮ ಅಜ್ಜಿ, ಆದ್ರೆ ಉಸ್ತುವಾರಿ ಪೂರ್ತಿ ವಸುದು. ಅವಳು ಹೇಳಿದ್ದೆ ಈ ಮನೇಲಿ ನಡೆಯೋದು. ಆದ್ರೆ ನಮ್ಮಮ್ಮ ಸುಮ್ನಿರಲ್ವಲ್ಲ, ಜಗಳ ಮಾಡ್ತಾಳೆ. ನಿಮ್ಮಮ್ಮ ಎಷ್ಟೇ ಜಗಳ ಮಾಡಿದ್ರು ಕಡೆಗೆ ನಿಮ್ಮಜ್ಜಿ ನಿಮ್ಮ ಮಾವ ನಿಮ್ಮ ಅತ್ತೆಯರ್ ಮಾತು ಕೇಳಲೇಬೇಕು. ಅವ್ರು ನೋಡಿದ್ರೆ ನಂದಿನಿನ ಅಖಿಲ ಕೊಟ್ಟು ಮದ್ವೆ ಮಾಡ್ಬೇಕು ಅಂತಿದ್ದಾರೆ. ಅವ್ರಿಗೆ ನನ್ಗಿಂತ ಆ ನಂದಿನೇನೆ ಹೆಚ್ಚಾದ್ಲಾ? ಅದೇ ಅಲ್ವೇನೆ ನೋವು. ಆ ನಂದಿನಿ ನೋಡಿದ್ರೆ ಪಾವನಿ ತಂಗಿ, ಪಾವನಿ ವಸುಗೆ ಒಳ್ಳೆ ಸ್ನೇಹಿತೆ. ಆ ಇಬ್ರು ಜೋಡಿ ಸೊಸೆರು ಸೇರಿ ನಂದಿನಿನ ತಮ್ಮ ಓರ್ಗಿತ್ತಿ ಮಾಡ್ಕೋಬೇಕು ಅಂತಿದ್ದಾರೆ. ಇನ್ನು ನಿಮ್ ಮಾವಂದ್ರಿಗೆ ಅವ್ರ ಹೆಂಡ್ತಿರ್ ಹೇಳಿದ್ದೆ ವೇದವಾಕ್ಯ. ಅಣ್ಣಂದ್ರ ಹೇಳಿದ ಮಾತನ್ನ ಅಖಿಲು ಕೇಳ್ತಾನೆ. ಅವರೆಲ್ಲ ಒಂದ್ ಕಡೆ ಒಗ್ಗಟ್ಟಾಗಿ ನಿಮ್ಮ ಅಜ್ಜಿನ ಒಪ್ಪಿಸ್ಬೇಕು ಅಂತ ನೋಡ್ತಿದ್ದಾರೆ. ಅವರೆಲ್ಲ ಹೇಳಿದ್ರೆ ನಿಮ್ಮ ಅಜ್ಜಿ ಇಲ್ಲ ಅನ್ನಲ್ಲ. ಹಾಗಾದ್ರೆ ನಂಗೂ ಮಾವಂಗೂ ಮದ್ವೆ ಆಗಲ್ವಾ? ಆಗತ್ತೆ, ಆದ್ರೆ ನೀನೊಂದ್ ಕೆಲ್ಸ ಮಾಡ್ಬೇಕು. ಏನ್ ಮಾಡ್ಬೇಕು? ನಾನ್ ಹೇಳಿದ್ ಮಾಡ್ತೀನಿ ಅಂದ್ರೆ ಹೇಳ್ತೀನಿ. ಮಾವನ್ ಜೊತೆ ನಂಗ್ ಮದ್ವೆ ಆಗತ್ತೆ ಅಂದ್ರೆ ಏನ್ ಬೇಕಾದ್ರೂ ಮಾಡ್ತೀನಿ. ನೀನೇನ್ ಮಾಡ್ತೀಯ ಅಂದ್ರೆ ಇವತ್ತೇ ಮನೆಯಿಂದ ಆಚೆ ಹೋಗಿ ಅಖಿಲ್ ಜೊತೆ ಮದ್ವೆ ಮಾಡ್ಲಿಲ್ಲ ಅಂದ್ರೆ ಆತ್ಮಹತ್ಯೆ ಮಾಡ್ಕೋತೀನಿ ಅಂತ ಫೋನ್ ಮಾಡಿ ಹೆದರ್ಸು. ಸೂಸೈಡಾ? ನಾನು ನಿಜವಾಗ್ಲೂ ಸಾಯಿ ಅಂತ ಹೇಳ್ತಿಲ್ವೇ, ಸಾಯ್ತೀನಿ ಅಂತ ಹೆದರ್ಸು ಅಂತಿದ್ದೀನಿ. ಹೆದರ್ಸಿದ್ರೆ ನನ್ ಮಾತ್ ಕೇಳ್ತಾರಾ? ಯಾಕೆ ಕೇಳಲ್ಲ? ಖಂಡಿತವಾಗ್ಲೂ ಕೇಳ್ತಾರೆ. ನೀನು ಈ ಮನೆ ಸ್ವಂತ ಮೊಮ್ಮಗಳು, ಅವ್ರ ಕಣ್ಮುಂದೆನೆ ನಿನ್ನ ಸಾಯಕ್ ಬಿಡ್ತಾರಾ? ಫೋನ್ ಮಾಡಿದಾಗ ಇನ್ನು ಏನ್ ಹೇಳ್ತೀಯ ಅಂತಂದ್ರೆ ಆ ವಸುಯಿಂದಾನೆ ನೀನು ಈ ನಿರ್ಧಾರಕ್ಕೆ ಬಂದಿದ್ದೀನಿ ಅಂತ ಹೇಳ್ಬೇಕು. ವಸು ನಿನ್ ಮೇಲೆ ಸೇಡ್ ಇಟ್ಕೊಂಡು ನಂದಿನಿನ ಈ ಮನೆ ಸೊಸೆ ಮಾಡ್ಬೇಕು ಅಂತಿದ್ದಾಳೆ ಅಂತ ಕೂಡ ಹೇಳು. ಒಂದೇ ಏಟಿಗೆ ದೆವ್ವ ಓಡ್ ಹೋಗುತ್ತೆ. ಆಗ ನಿನ್ ಮದ್ವೆ ಅಖಿಲ್ ಜೊತೆ ನಡೆಯುತ್ತೆ. ಅರ್ಥ ಆಯ್ತಾ? ಅರ್ಥ ಆಯ್ತು. ಈಗ್ಲೇ ಆಚೆ ಹೋಗಿ ಫೋನ್ ಮಾಡ್ತೀನಿ. ನಮ್ಮ ಅಮ್ಮಂಗೂ ಹೇಳಲ್ಲ. ಶಭಾಷ್, ಹೋಗು ಹೋಗು. ನಾಳೆನೇ ನಿನ್ ನಿಶ್ಚಿತಾರ್ಥ ಆಗತ್ತೆ, ಹೋಗು. ಇವಾಗ ಶುರುವಾಗುತ್ತೆ ಅಸಲಿ ಆಟ. ಶಿವಾನಿನ ಬಿಟ್ಟು ನಂದಿನಿನ ಈ ಮನೆ ಸೊಸೆ ಮಾಡ್ತೀರಾ? ಹೇಗ್ ಮಾಡ್ತೀರಾ ಅಂತ ನಾನು ನೋಡ್ತೀನಿ.
ನೀನ್ ಬೇಜಾರ್ ಮಾಡ್ಕೋಬೇಡ ನಂದಿನಿ. ಅತ್ತೆನ ಒಪ್ಸಿ ನಿನಗೂ ಅಖಿಲ್ಗೂ ಮದ್ವೆ ಮಾಡಿಸೋ ಜವಾಬ್ದಾರಿ ನಮ್ದು. ಅತ್ತೆ ಒಪ್ಕೋತಾರೋ ಇಲ್ವೋ ವಸು? ಅವ್ರು ಮಾತಾಡ್ತೀನಿ ಅಂತ ಹೇಳಿದ್ರಲ್ಲಕ್ಕ. ನಡೀರಿ, ಈಗ್ಲೇ ಎಲ್ರೂ ಅತ್ತೆ ಹತ್ರ ಹೋಗಿ ಮಾತಾಡೋಣ. ನಡೀರಿ. ಲೋಕಿಟ್ಟು ಅಕ್ಕನ್ನೆಲ್ಲಾದ್ರೂ ನೋಡಿದ್ಯೇನೋ? ಇಲ್ಲಮ್ಮ. ಎಷ್ಟೊತ್ತು ಅಂತ ಫೋನಲ್ಲಿ ಆಟಾಡ್ತೀಯೋ? ಕೊಡಿಲಿ, ಅಕ್ಕಂಗ್ ಫೋನ್ ಮಾಡೋಣ.